ಮಹದಾಯಿ ವಿವಾದ ಇರ್ಬೋದು, ಕಾವೇರಿ ವಿವಾದ ಇರ್ಬೋದು, ಮೇಕೆದಾಟು ವಿವಾದ ಇರ್ಬೋದು, ಆಮೇಲೆ ಕೃಷ್ಣ 3ನೇ ಹಂತದ ಯೋಜನೆ ವಿವಾದ ಇರ್ಬೋದು. ಇದನ್ನೆಲ್ಲ ಪುಸ್ತಕದಲ್ಲಿ ಇದನ್ನೆಲ್ಲ ಉಲ್ಲೇಖ ಮಾಡಿದ್ದಾರೆ. ಇದನ್ನ ಈ ಪುಸ್ತಕ ಬರೀಬೇಕಾದ್ರೆ ರಿಸರ್ಚ್ ಮಾಡಬೇಕಾಗುತ್ತೆ, ಅಂಕಿಅಂಶಗಳ ಸಂಗ್ರಹ ಮಾಡಬೇಕಾಗುತ್ತೆ. ಐ ಡೋಂಟ್ ನೋ ಟೈಮ್ ಏನು ಸಿಗ್ತಪ್ಪ ನಿಮಗೆ? ರಾತ್ರಿ 12 ಗಂಟೆ ಮೇಲೆ ಇವನ್ ಕೆಲಸ ಮಾಡೋದು ಯಾವಾಗಲೂ. ಯಾವುದೇ ಒಂದು ಪುಸ್ತಕ ಬರೀಬೇಕಾದ್ರೆ ಪ್ರಿಪರೇಟರಿ ವರ್ಕು ಬಹಳ ಇರ್ತದೆ. ವಿಷಯ ಸಂಗ್ರಹ ಮಾಡಬೇಕು, ಮಾಹಿತಿ ಸಂಗ್ರಹ ಮಾಡಬೇಕು, ಅಂಕಿಅಂಶಗಳನ್ನ ಸಂಗ್ರಹ ಮಾಡಬೇಕು, ಇದ್ರ ಬಗ್ಗೆ ರಿಸರ್ಚ್ ಮಾಡಬೇಕಾಗ್ತದೆ. ಯಾಕಂತಂದ್ರೆ ಬರೀ ಅಂತರರಾಜ್ಯ ಅಷ್ಟೇ ಪ್ರಸ್ತಾಪ ಮಾಡಿಲ್ಲ, ಅಥವಾ ಕರ್ನಾಟಕಕ್ಕೆ ಸೀಮಿತವಾಗಿ ಪ್ರಸ್ತಾಪ ಮಾಡಿಲ್ಲ. ಅಂತರರಾಜ್ಯ ಜೊತೆಗೆ ಅಂತಾರಾಷ್ಟ್ರೀಯ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ.